ಇನ್ನು ಬಸವರಾಜ ರಾಯರೆಡ್ಡಿಗೆ ಸಚಿವ ಪ್ರಿಯಾಂಕಾ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಫೈನಲ್ ಹಂತ ತಲುಪಿರುವಂತಹ ಸಿಎಂ ಕುರ್ಚಿಯ ಕಾದಾಟ. ಸಿಎಂ ಬದಲಾವಣೆ ಆದ್ರೆ ಪ್ರಶ್ನೆ ಮಾಡ್ತೀನಿ ಅಂದಿದ್ದ ರಾಯರೆಡ್ಡಿ ಪ್ರಶ್ನೆಯನ್ನ ದೆಹಲಿಯಲ್ಲಿ ಹೋಗಿ ಮಾಡ್ಲಿ ಅಂದ ಪ್ರಿಯಾಂಕಾ ಖರ್ಗೆ. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಈಗೇನಿದಾರಲ್ಲ ಅವರು ಏನಾದ್ರೂ ಬದಲಾವಣೆ ಆಗಿದ್ದೆ ಆದ್ರೆ ಆಗಬೇಕಾಗಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದು ನಾವು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಬೇಕು. ಈ ಬದಲಾವಣೆ ಆಗಬೇಕು. ಈಗ ನಾನೇ ಬೇರೆ ಯಾರೂ ಅಲ್ಲ. ಯಾಕೆ ಬದಲಾವಣೆ ಮಾಡ್ತೀನಿ ಅಂತ ಕ್ವಶನ್ ಮಾಡ್ತೀನಿ ಮೊದಲು. ಯಾರನ್ನ ಅವ್ರು ಯಾರು ಕಳಿಸಿರ್ತಾರಲ್ಲ, ಯಾಕ್ರಿ ಏನು ಬದಲಾವಣೆ ಮಾಡ್ತೀರಿ? ಏನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿಗಳಾಗಿದ್ದಾರಾ? ಸಿದ್ದರಾಮಯ್ಯನವ್ರು ಜನವಿರೋಧಿ ಕೆಲಸ ಮಾಡಿದಾರಾ? ಎದಕ್ಕೆ ತೆಗಿತೀರಿ ಅಂತ ಕೇಳೋಕೋಬೇಡವ ನಾವು. ಇಲ್ಲರಿ 2.5 ವರ್ಷ ಮಾತು ಕೊಟ್ಟಿದ್ವಿ ಅಂತ ಹೇಳ್ಬೋದು ಅಂತ ಇಟ್ಟು ಉದಾಹರಣೆಗೆ. ಮತ್ತು ನೀವು ಮೊದಲೇ ಯಾಕೆ ಕೇಳಲಿಲ್ಲ? ಮೊದಲು ಹೇಳ್ಬೇಕಾಗಿತ್ತಲ್ಲ ಆ ಟೈಮಲ್ಲಿ. ಮತ್ತು ನೀವು ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದು ಕಾಂಟ್ರಾಕ್ಟ್ ಏನಿದು? ರಾಯರೆಡ್ಡಿ ಅವರು ಇನ್ನೊಂದು ಮಾತಾಡಿದ್ದಾರೆ, CLPD ನಾವು 5 ವರ್ಷಕ್ಕಂತ ಸಿದ್ದರಾಮಯ್ಯನವ್ರು ಆಯ್ಕೆ ಮಾಡಿದ್ವಿ, 2.5 ವರ್ಷಕ್ಕೆ ಅಂತಲ್ಲ. ಹಾಗೇನಾದರೂ ಮಾಡಕ್ಕೆ ಹೋದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತೀವಿ. ಪ್ರಶ್ನೆ ಮಾಡಲಿ, ಅಲ್ಲಿ ಹೋಗಿ ಮಾಡಲಿ, ಮಾಧ್ಯಮದಲ್ಲ. ಈಗ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಅಂತ ತೀರ್ಮಾನ CLPನಲ್ಲಿ ಆಗಿಲ್ಲ. CLPನಲ್ಲಿ ಕರೆದು ನೋಡಿ ಹಿಂಗೆಲ್ಲ ನಾಯಕ ಹೆಚ್ಚಿನ ಒಲವು ಅಥವಾ ಹೆಚ್ಚಿನ ಶ್ರಮ ಇವ್ರ 3-4 ಜನ ನಾಯಕರಿದೆ, ನಿಮ್ಮದೆಲ್ಲನೂ ಕೂಡ ಅದ್ಭುತವಾದಂಥ ಬೆಂಬಲ ಇದೆ, ನಿಮ್ಮದೆಲ್ಲ ಒಪ್ಪಿಗೆ ಇದ್ದರೆ ಇವ್ರು ಕೆಲವು ಜನರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ ಅಂತ ಒಪ್ಪಿಗೆ ತೊಗೊಂಡಿರ್ತಾರಲ್ಲ. ಸೊ ಅದು ತೀರ್ಮಾನ ಹೈಕಮಾಂಡ್ ವಿಲ್ ಟೇಕ್. ಈಗ ಎಲ್ಲ ಡಿಸಿಷನ್ನು ಎಲ್ಲೆಲ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಡೆಲ್ಲಿನಲ್ಲಾಗಿದೆಯಾ, ಇಲ್ಲಿ ಬೆಂಗಳೂರಿನಲ್ಲಾಗಿದೆಯಾ, CLPನಲ್ಲಾಗಿದೆಯಾ, ಎವ್ರಿಬಡಿ ನೋಸ್ ಇಟ್. ವಾಟ್ ಎವರ್ ಇಟ್ ಈಸ್, ವಿ ಆರ್ ಪಾರ್ಟಿ ವಿಲ್ ಟೇಕ್ ಡಿಸಿಷನ್. ಈಗ ಹೌ ಇಸ್ CLP ಫಾರ್ಮ್ಡ್? CLP ಹೆಂಗಾಗುತ್ತೆ? ಪಾರ್ಟಿ MLAಗಳಿಂದ. ಪಾರ್ಟಿ ಬಿ ಫಾರ್ಮ್ ಬೇಕಲ್ವ ನಿಮಗೆ? ಪಾರ್ಟಿ ಬಿ ಫಾರ್ಮ್ ಬೇಕು, ಪಾರ್ಟಿ ಇಂದ ನಿಮಗೆ ಸಹಕಾರ ಬೇಕು, ಪಾರ್ಟಿ ನಾಯಕರ ಪ್ರಚಾರ ಬೇಕು, ಆಮೇಲೆ ಪಾರ್ಟಿ ಡಿಸಿಷನ್ ತಗೋಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದಲ್ಲ. ವಾಟ್ ಎವರ್ ಇಟ್ ಈಸ್, ಎವ್ರಿಬಡಿ ಈಸ್ ಅಬೈಡಿಂಗ್ ಟು ವಾಟ್ ಎವರ್ ಪಾರ್ಟಿ ಡಿಸೈಡ್ಸ್. ಒಂದು ಕಡೆಗೆ ಬಸವರಾಜ ರಾಯರೆಡ್ಡಿ ಅವರು ಸಿಎಂನ ಆರ್ಥಿಕ ಸಲಹೆಗಾರರು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸಿಎಂ ಬದಲಾವಣೆ ಆದರೆ ನಾನು ಪ್ರಶ್ನೆ ಮಾಡ್ತೀವಿ, CLPಯಲ್ಲಿ ನಿರ್ಧಾರ ಮಾಡಿದ್ದು ನಾವು 5 ವರ್ಷಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕು. ಈ ವಿಚಾರವನ್ನು ನಾನೇ ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಯಾಕೆ ಬದಲಾವಣೆ ಮಾಡ್ತಿದ್ದೀರಾ? ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆನಾ? ಯಾವ ಕಾರಣಕ್ಕಾಗಿ? ಒಂದು ವೇಳೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಯಾರೇ ಎದುರುಗಡೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ನೀವು? ನಾವೆಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥದ್ದು 5 ವರ್ಷಕ್ಕಾಗಿ. ಒಳಗೆ ಏನಂತಂದ್ರೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಯಾರಿಗೆ ಹೇಳಿದಿರಿ? ಈ ರೀತಿಯಾದಂತಹ ಪ್ರಶ್ನೆಯನ್ನ ನೇರವಾಗಿ ಬಸವರಾಜ ರಾಯರೆಡ್ಡಿ ಅವರು ಮಾಡ್ತಾರೆ. ಇವರು CMರ ಆರ್ಥಿಕ ಸಲಹೆಗಾರರು ಮತ್ತು ಶಾಸಕರು ಸಹ. ಇವರು ನೇರವಾಗಿ CM ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮತ್ತು CM ಸಿದ್ದರಾಮಯ್ಯನವರಾಗೇ ಇರಬೇಕು. CM ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಕೆಳಗಿಳಿಬಾರ್ದು. ಅವ್ರ ಪರವಾಗೇ ಬ್ಯಾಟಿಂಗನ್ನು ಬೀಸ್ಕೊಂಡು ಬಂದಿರುವಂತಹ ನಾಯಕ. ಈಗಲೂ ಸಹ ಅವರು ಪ್ರಶ್ನೆಯನ್ನು ಮಾಡ್ತಿರೋದು ಅದೇ ವಿಚಾರಕ್ಕಾಗಿ. ಯಾಕೆ ಅವ್ರನ್ನ ಕೆಳಗಿಳಿಸ್ತಾ ಇದ್ದೀರಾ? ಯಾರೇ ಬಂದರೂ ಸಹಿತ ದೆಹಲಿಯಿಂದ ಬರ್ತಾರಲ್ಲ ಅಬ್ಸರ್ವರ್ಸು, ಅವ್ರನ್ನ ನೇರವಾಗಿ ನಾನೇ ಕೇಳ್ತೀನಿ, ಯಾಕೆ ಇಳಿಸ್ತಿದ್ದೀರಾ? ಅವರಿಗೆ ಯಾವ ಕಾರಣಕ್ಕಾಗಿ ಇಳಿಸ್ತಿದ್ದೀರಾ? ನಾ ಪ್ರಶ್ನೆ ಮಾಡ್ತೀನಿ ಅಂತ ನೇರವಾಗಿರಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳುವಂಥದ್ದು ಅದೇ ವಿಚಾರ. ಹೋಗಲಿ, ನೇರವಾಗಿ ಏನಂದ್ರೆ ದೆಹಲಿಗೆ ಹೋಗಿ ಚರ್ಚೆಯನ್ನು ಮಾಡಲಿ, ದೆಹಲಿ ಹೋಗಿ ಪ್ರಶ್ನೆಯನ್ನು ಮಾಡಲಿ. CLPಯಲ್ಲಿ ಏನು ನಿರ್ಧಾರ ಆಗುತ್ತೆ? ಇವರೆಲ್ಲ ಕಷ್ಟಪಟ್ಟು ಒಂದು 3-4 ಜನ ಏನಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಏನಂದರೆ ಕೆಲಸವನ್ನು ಮಾಡಿದ್ದಾರೆ. ಇಂತಿಂಥವ್ರಿಗೆ ಇಂತಿಂಥ ಹುದ್ದೆಯನ್ನು ಕೊಡ್ತಿದ್ದೀವಿ, ಆ ಮೂಲಕವಾಗಿ ಇವ್ರನ್ನೇಂದ್ರೆ ಅಧಿಕಾರದಲ್ಲಿ ಇಂಥ ಸ್ಥಾನವನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಹೇಳಿರ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿದೆ. ಅದು ಡೆಲ್ಲಿಯಲ್ಲಿ ಆಗಿದೆನೋ, ಬೆಂಗಳೂರಿನಲ್ಲಿ ಆಗಿದೆನೋ ಎಲ್ರಿಗೂ ಸಹ ಗೊತ್ತಿದೆ. ಪಕ್ಷ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆಗೆ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂತಹ ಬಣದ ಶಾಸಕರುಗಳು ಸಹ ಸ್ಟೇಟ್ಮೆಂಟನ್ನು ನೇರವಾಗಿ ಕೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರ ಸ್ಥಾನದಿಂದ ಯಾಕೆ ಇಳಿಸ್ತಾ ಇದ್ದೀರಾ? ಕಾರಣ ಏನು? ಅಗ್ರಿಮೆಂಟ್ ಆಗಿತ್ತಾ? ಅಗ್ರಿಮೆಂಟ್ ಆದರೆ ಯಾರ್ಯಾರ ನಡುವೆ ಅಗ್ರಿಮೆಂಟ್ ಆಗಿತ್ತು? ಅದನ್ನು ಇಷ್ಟು ದಿವಸಗಳ ಕಾಲ ಮುಚ್ಚಿಟ್ಟಿದ್ರೆ ಯಾಕೆ? ಆ ಅಗ್ರಿಮೆಂಟ್ ಸಂದರ್ಭದಲ್ಲಿ, ಒಪ್ಪಂದದ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು? ನಮಗದು ಯಾವುದೂ ವಿಚಾರ ಗೊತ್ತೇ ಇಲ್ಲ. ಯಾವಾಗ 2023ರಲ್ಲಿ ಅಧಿಕಾರ ಬರುತ್ತೆ, ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಯುತ್ತೆ.
ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರೂ ಆಯ್ಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲ CM ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರು. ಅವ್ರಿಗೆ 5 ವರ್ಷ ಅಂತ ತಿಳ್ಕೊಂಡು ನಾವು ಆಯ್ಕೆ ಮಾಡಿದ್ವಿ. ಹೋಗ್ಲಿ, CM ಸಿದ್ದರಾಮಯ್ಯ ಅವ್ರ ಮೇಲೆ ಏನಾದರೂ ಭ್ರಷ್ಟಾಚಾರದ ಆರೋಪ ಇದೆನಾ? ಯಾವುದಾದ್ರೂ ಆರೋಪ ಇದೆನಾ? ಅದನ್ನ ಹೇಳಿ ನಮ್ಮ ಮುಂದೆ. ಈ ರೀತಿಯಾದಂತಹ ಪ್ರಶ್ನೆಯನ್ನ ಬಸವರಾಜ ರಾಯರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹ CM ಕ್ಲೀನ್ ಹ್ಯಾಂಡ್ ಇದ್ದಾರೆ, ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ಸಂದರ್ಭದಲ್ಲಿ ಅವ್ರನ್ನ ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಹೇಳಿಕೆನ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.